ಜನಕ್ಕೆ ಸಾಧ್ಯ ಅಷ್ಟು ಒಳ್ಳೇದು ಮಾಡಬೇಕು ಅನ್ನೋದು ಒಳ್ಳೆಯ ಉದ್ದೇಶ ಇರಬೇಕಾಗ್ರೆ ಇಲ್ಲ ಅಂತ ಅನ್ನೋದಿಲ್ಲ ಅದನ್ನು. ಬಟ್ ಇಲ್ಲೇನಾಗ್ಯದಪ್ಪ ಅಂದರೆ ಎಲ್ಲ ರಾಜಕಾರಣಿಗಳು ಇನ್ಕ್ಲೂಡಿಂಗ್ ಆಫ್ BJP, ಕಾಂಗ್ರೆಸ್, JDS, ಯಾವುದೇ ದೇಶದ ರಾಜಕಾರಣಿ ಇರಲಿ, ಯಾರೇ ರಾಜಕೀಯ ಪಕ್ಷ ಇರಲಿ, ಅವರು ಪೊಲಿಟಿಕಲ್ ಫಂಡ್ ಇಲ್ಲದ ಚುನಾವಣೆಯಲ್ಲಿ ದುಡ್ಡು ಹಂಚಲಾರದ ಆಯ್ಕೆ ಆಗೋದು ಭಾಳ ಕಷ್ಟ ಆಗಿಬಿಟ್ಟದ. ದುಡ್ಡಿದ್ದವ್ರಿಗೆ ಅಷ್ಟೇ ಚುನಾವಣೆ, ದುಡ್ಡಿಲ್ಲ ನಿಮ್ಮ ಮನೆಯಾಗ ಇರೋದಪ್ಪ, ಓಟ್ ಹಾಕೋದು ಅಷ್ಟೇ, ರೊಕ್ಕ ಕೊಡೋದು ಆರಾಮಿದ್ದು ಬಿಡೋದು. ನಾವು ಎಷ್ಟು ಕೊಡ್ತೀವಿ ಒಂದು ಕ್ವಿಂಟಲ್ಗೆ ಟನ್ಗೆ ರೊಕ್ಕ ತೊಗೊಂಡು ಹೋಗೋದು. ಸ್ಟ್ರೈಕ್ ಮಾಡೋದು ಏನು ಮಾಡೋ ನಂತರ ಏನಾಗ್ತದೆ ಮತ್ತು 5 ವರ್ಷ ನಾವು ಊಟ ಮಾಡೋದು ಹೋಗ್ತೀವಿ, 5 ವರ್ಷ ನೀವು ಸ್ಟ್ರೈಕ್ ಮಾಡ್ತಾಯಿರಿ ಅನ್ನೋ ಮನೋಭಾವನೆ ಇರ್ಬೋದು. MK ಹುಬ್ಬಳ್ಳಿಯ ಅಥವಾ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿದಲ್ಲಿ ರೈತರ ಕೆಟ್ಟ ಶ್ರಮದಿಂದ ಬಂದದ್ದು ಭಾಳ ತೊಂದರೆಯಿಂದ ಇವತ್ತು ಹಂತಕ್ಕೆ ಬಂದದ. ಬಟ್ ಇವತ್ತು ಲಾಸ್ ಆಗಿ ಕೆಲವು ಜನ ಒಳಗೆ ಹೋಗ್ಕೊ ಎಲ್ಲರೂ ಮಾಡಿದಾರೆ, ಅದು ಸತ್ಯದ. ಹಂಗಂತೇಳಿ ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಹೋಗ್ತಾ ಇದ್ದಾರೆ ಒಳಗೆ, ನಿಜವಾಗಿ ಲಾಭದ ಮಾಡ್ತಾರೆ ಎಲ್ಲ ಅವ್ರು ಅಂದದ್ದು ಏನು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಅದಕ್ಕೆ ಅದೆಲ್ಲ ಪೂರೈಸ್ತಾರ ಅಂತಂದ್ರೆ ನಮ್ಮ ಹಿರಿಯ ಕನ್ನಡಿ ಅಂತ ನಾಯಕರು ಅದಂಗೆ ರೀ ಮಾತಾಡ್ತಾರೆ, ಆಗೋದಿಲ್ಲ ಅನ್ನೋ ಮಾತು ಮಾತಾಡ್ಬೋದು ನಾವು. ಯಾಕಂದ್ರೆ ವಿರೋಧಕ್ಕಾಗಿ ವಿರೋಧ ಅನ್ನೋಕ್ಕಿಂತಲೂ ವಿರೋಧಗಳು ಇರಬೇಕು, ಅಂದಾಗ ಪ್ರಜಾಪ್ರಭುತ್ವ ಜೀವಂತ ಇರ್ತದೆ. ನಾವು ಎಷ್ಟೋ BJPಯನ್ನಾಗಲಿ ಕಾಂಗ್ರೆಸ್ನಾಗಲಿ JDS ಟೀಕೆ ಮಾಡಿದ್ರು, ಟೀಕೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಅವಕಾಶದ ಪ್ರಜಾಪ್ರಭುತ್ವದಲ್ಲಿ ಆ ನೆಲೆಯಲ್ಲಿ ಹಿರಣ್ಯ ಕನ್ನಡಿಯವರು ಇಬ್ಬರೂ ನಮ್ಮ ಸಚಿವರಿಗೆ, ನಮ್ಮ ಉಸ್ತುವಾರಿ ಒಬ್ಬರು ಇನ್ನೊಬ್ಬರಿಂದ ಸಚಿವರು ಇದ್ದಾರೆ, ಅವರು ಉಡುಪಿಯ ಉಸ್ತುವಾರಿ ಇದ್ದಾರೆ, ಇಬ್ಬರೂ ಕೇಳ್ತಾ ಇದ್ದಾರೆ ನೀವು ಸಂತ್ರಸ್ತರಿಗೆ ಯಾವಾಗ ಅವರು ಯಾವ ಪರಿಹಾರ ಮಾಡೋರು, ಬರೀ ಚುನಾವಣೆ ಮಾಡಿಕೊಂಡು ನಿಮ್ಮ ರಾಜಕೀಯ ಭವಿಷ್ಯ ಅಷ್ಟೇ ಗಟ್ಟಿ ಮಾಡ್ಕೊಳ್ತಿಲ್ಲ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾದವರು ಇನ್ನು ನಮ್ಮ ಸತೀಶ್ ಅವರು ಮತ್ತು ಜೊತೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅದಕ್ಕೇನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಟೀಕೆ ಚೆನ್ನಾಗಿದೆ, ಮಾಡ್ತಾ ಇರಬೇಕು, ಎಚ್ಚರಿಸ್ತಾ ಇರಬೇಕು ಗೌರ್ಮೆಂಟ್ ಅನ್ನೋದು ಆಡಳಿತಾರೂಢ ಪಕ್ಷವನ್ನು. ಆ ದಿಶೆಯಲ್ಲಿ ಹಿರಿಯ ಕನ್ನಡಿ ಅವ್ರ ಮಾತುಗಳು ಗಮನಾರ್ಹ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H60 ನ್ಯೂಸ್ ಸತ್ಯ ಚಿತ್ರ ಅನ್ನೋದು ಸತ್ಯದ ಕೈಗನ್ನಡಿ ವಂದನೆಗಳು.